ಇದು ನಿಜವಾಗಿ ಅಂದರೆ ಉಂಟಲ್ಲ, ಇದೊಂದು ಕಾರಣಿಕೆ ಅಂತ, ದೈವಗಳದ್ದು ಕಾರಣಿಕೆ ಅಂತ ಅಂದರೆ ಇದನ್ನು ನೋಡಿ ನಾವು ಅರಿಬೇಕು. ಯಾಕಂದರೆ ಇದು MRPL ಅಲ್ಲಿ ಇದು ಕಂಪನಿಯಲ್ಲಿ ಆದಾಗ ಹಲವಾರು ದೈವಗಳದ್ದು ಸ್ಥಾನ ಎಲ್ಲ ಇತ್ತು, ಎಲ್ಲ ಆ ಸಂದರ್ಭದಲ್ಲಿ ಹೋಗಿತ್ತು. ಆದರೆ ಇದೊಂದು ಕೊಡಮಣಿತಾಯಿ ಮತ್ತು ಪಿಲ್ಚಂಡಿನ ಒಂದು ದೈವಗಳು ಈ ಜಾಗದಲ್ಲಿ ಉಂಟು ಅಂತ ತೋರಿಸಿಕೊಟ್ಟದು ಮೊನ್ನೆ ದೈವಗಳು. ಯಾಕಂದರೆ ಒಂದು ವ್ಯಕ್ತಿಗೆ ಅಂದರೆ UP ಬಿಹಾರ್ನ ಒಂದು ಹುಡುಗ, ಮುಸ್ಲಿಂ ಹುಡುಗ, ಅವನಿಗೆ ಮೇಯಲ್ಲಿ ಬಂದಿದೆ, ಅವನಿಗೆ ದರ್ಶನ ಬಂದ ಆವತ್ತು ಆ ಹುಡುಗ ಬಂದು ಹೇಳಿದಕ್ಕೆ ಇಲ್ಲಿ ದೈವಗಳು ಇಲ್ಲಿ ನೇಮ ನಡೀಲೇಬೇಕಂತ. ಯಾಕಂದರೆ 20-25 ವರ್ಷಕ್ಕಿಂತ ಮೊದಲು ಆಗಿದ್ದಂತ ಇಲ್ಲಿ ಎಲ್ಲರಿಗೂ ಗೊತ್ತುಂಟು, ಇಲ್ಲಿ ಒಂದು ಗಡುಪಾಡು ಉಂಟಂತ. ಆದರೆ ಎಲ್ಲ ಗುಡ್ಡೆ ಇತ್ತು ಇಲ್ಲಿ, ಯಾರಿಗೂ ಈ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಇಲ್ಲಿ. ಈಗ ನೋಡುವಾಗ ಎಲ್ಲರೂ ಎಣಿಸ್ತಾರೆ, ಓ ದೇವರ ಇಲ್ಲಿ ಸಹ ಒಂದು ಗಡು ಇತ್ತು ಅಂತ. ಯಾಕಂದರೆ ಇದು ಪಾರ್ಲೆ ಗೊತ್ತು ಅಂತ ಒಂದು ಗೊತ್ತುಂಟು ಅಲ್ಲಿ. ಅಲ್ಲಿಂದ ದೈವಗಳ ಭಂಡಾರ ಬಂದು ಇಲ್ಲಿ ನೇಮ ಆಗ್ತಾಯಿತ್ತು. ಯಾಕಂದರೆ ಅಲ್ಲಿ ಸೋಮನಾಥ ದೇವರ ದೇವಸ್ಥಾನ ಉಂಟು, ಅಲ್ಲಿಂದ ದೇವಸ್ಥಾನ ದಾಟಿ ಬಂದದ್ದು ಹಿಸ್ಟ್ರಿಯಲ್ಲಿ ಇಲ್ಲ. ಇದು ಫಸ್ಟ್ ಟೈಮ್. ದೇವರಿಗೆ ವರ್ಷಕ್ಕೆ ಒಂದು ಸಲ ಹೋಗಿ ದೇವರ ಭೇಟಿ ಮಾಡೋದೊಂದು ಕಾರ್ಯಕ್ರಮ ಉಂಟು. ಪ್ರತಿ ವರ್ಷದ ಅಲ್ಲಿ ಭಂಡಾರ ಹೋಗಿ ದೇವರಿಗೆ ಭೇಟಿ ಮಾಡಿ ಪುನಃ ಪಾರ್ಲೆಗುತ್ತು ಸಂಸಾರ ಹೋಗೋದು ಅಲ್ಲಿಗೆ ಪಾರ್ಲೆಗುತ್ತಿಗೆ. ಇಲ್ಲಿ ಒಂದು ಗಡು ಉಂಟಂತ ನೋಡಿದರೆ ಈಗ ಗೊತ್ತಾಗ್ತದೆ ಇಲ್ಲಿ ಸಹ ಕಾಣಿಕೆ ಅಂತ. ಯಾಕಂದರೆ ಮೊನ್ನೆ ಇದು ಕೆಲಸ ಸ್ಟಾರ್ಟ್ ಆದಮೇಲೆ ಇದು ಹುಲಿಸ್ ಒಂದು 2 ಸಲ ಬಂದು ಎಲ್ಲ ತಿರುಗಿ ಅದನ್ನು ನೋಡಿ ಎಲ್ಲ ಹೋಗಿದೆ. ಎಲ್ಲರೂ ಹೆದರ್ತಾ ಇದ್ರು, ಈಗ ಇವತ್ತು ಈ ನೇಮ ಹೇಗೆ ಆಗ್ತದ, ಹುಲಿ ಇವತ್ತು ಬರ್ತದ ಅಂತ ಎಲ್ಲರಿಗೆ ಒಂದು ಹೆದರಿಕೆ ಇತ್ತು. ಆದರೆ ಕೊಡಮಣಿತಾಯಿ ಮತ್ತು ಪಿಲಿಚಂಡಿನ ಒಂದು ಕ್ಷೇತ್ರ ಇಲ್ಲಿ ಉಂಟಂತ ನೋಡಿದರೆ ಇದೊಂದು ನಿಜವಾಗಲೂ ಅಂದರೆ ಒಂದು ಕಾರಣಿಕೆ ಅಂತ ಇದು ಖಂಡಿತವಾಗಲೂ ದೈವಗಳ ಶಕ್ತಿ ಅಂತ ಉಂಟಂತ ಈಗ ಗೊತ್ತಾಗ್ತಾ ಉಂಟು. ಯಾಕಂದರೆ ನಾನು ಸಹ ಕಾರ್ಕಳದಿಂದ ಬಂದವನು. ನನಗೆ ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನಾನು ಇದದು ದೈವದ ಕೋಲ ಅಂತ ನೋಡಲಿಲ್ಲ. ನನ್ನ ತಂದೆ 35 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದರು ದೈವದು. ನಾನು ಹೊರದೇಶದಲ್ಲಿ ದುಬೈಯಲ್ಲಿದ್ದೆ. ನಾನು ಅಲ್ಲಿಂದ ಬಂದವನು, ತಂದೆಗೆ ಸಡನ್ಲಿ ತೀರಿ ಹೋಗುವಾಗಲೇ ನನ್ನನ್ನು ಕೂಡ ನನಗೆ ಇದಾಗಿದೆ. ಏಕೆಂದರೆ ನನ್ನ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ ನನಗೆ ಪಿಡ್ಸ್ ಅಂತ ಇಂಜೆಕ್ಷನ್ ಕೊಡಲಿಕ್ಕೆ ಬಂದಿದ್ದಾರೆ. ಆದರೆ ಊರಿನವ್ರು ಹೇಳಿದರು, ಅಲ್ಲ ಅದೇನಂತ ಬೇರೆ ಏನಾದರೂ ಇರಬೇಕು ಅಂತ ನೋಡ್ಕೊಳ್ಳುವ ಅಂತ. ಮತ್ತೆ ದೈವ ಹೇಳಿತು, ಅವನು ನನ್ನ ತಂದೆ ಕೆಲಸ ಮಾಡಿದ್ರೆ ಅವರಿಗೆ ಆಯುಷ್ಯನೇ ಅಷ್ಟು, ದೇವರು ಕೇಳಿದ್ರು ನಾನು ಕೊಟ್ಟೆ. ನನಗೆ ಬೇಕಾಗುವಂಥ ಪುರ್ಪವನ್ನು ನನ್ನ ತೊಟ್ಟಲಲ್ಲಿ ಹಾಕ್ಕೊಂಡಿದ್ದೇನೆ, ಇದನ್ನು ಬಿಡಲಿಕ್ಕೆ ನನಗೆ ಆಗೋದಿಲ್ಲ ಅಂತ. ನಾನು ಮತ್ತೆ ಹೊರದೇಶದಲ್ಲಿ ರಿಸೈನ್ ಕೊಟ್ಟು, ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ಈ ಕ್ಷೇತ್ರಕ್ಕೆ ಈ ಕೆಲಸಕ್ಕೆ ಬಂದಿದ್ದೇನೆ. ಬಂದೆ ದೇವರ ದಯದಲ್ಲಿ ನಾನು ಒಂದು ಎಣಿಸಿದೆ, ನನ್ನಿಂದ ಒಂದು 10 ಮನೆ ಒಳ್ಳೆಯದಾಗೋದಾದರೆ ನನಗೆ ಸಂತೋಷದಿಂದ ನಾನು ಈ ಕೆಲಸ ಮಾಡ್ತೇನೆ ಅಂತ ನಾನು ಬಂದಿದ್ದೇನೆ. ಆದರೆ ಒಂದು ದೈವದ ಶಕ್ತಿ ಖಂಡಿತ ಉಂಟು. ಅದು ಇಂಥ ಒಂದು ಜಾಗ ನೋಡುವಾಗಲೇ ಗೊತ್ತಾಗ್ತದೆ ಸರ್. ನನ್ನ ಹೆಸರು ಪ್ರಸಾದ್ ಶೆಟ್ಟಿ ಅಂತ, ಕಾರ್ಕಳದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.